ಆದಮೇಲೆ ಪೂರ್ಣಾವಧಿ ಆಗ್ತಾ ಇದೆ. ಹಾಗಾಗಿ ತದನಂತರ ಹೀಗೆ ಮಾಡ್ತಾ ಮಾಡ್ತಾ ಲೋಕಾರ್ಥ ಚೆನ್ನಾಗಿರ್ಲಿ ಅಂತೇಳಿ, ರಾಜ್ಯ ಸುಭಿಕ್ಷವಾಗಿರ್ಲಿ ಅಂತೇಳಿ ಆ ರಾಜನಿಗೆ ಎಲ್ಲವ ಶಕ್ತಿಯನ್ನು ಕೊಡ್ತಾ ಇದ್ರು. ರಾಜ ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಆ ದಿನದ ಪೂಜಾ ಕೈಂಕರ್ಯಗಳೆಲ್ಲ ಚೆನ್ನಾಗಿ ಷೋಡಶೋಪಚಾರವಾಗಿ ಅಂದರೆ ಷೋಡಶ ಅಂದರೆ 16 ಅಂತೇಳಿ 16 ಥರ ಪೂಜೆಗಳನ್ನ ದಿನನಿತ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದಿನದ ಪೂಜಾ ಕೈಂಕರ್ಯೆಲ್ಲ ಮುಗಿಸಿ ಗುರುಗಳು ಹೀಗೆ ಕಟ್ಟೆ ಮೇಲೆ ಕೂತ್ಕೊಳ್ತಾರೆ, ಕಟ್ಟೆ ಹತ್ರ. ಆಗಿನ ಕಾಲದಲ್ಲೆಲ್ಲ ಶಿಷ್ಯ ಕುಡಿಗಳು ಮುಂದೆ ಮರಳಾಕೊಂಡು ಕೂತ್ಕೋಬೇಕಾಗಿಲ್ಲ, ಆ ಗಡಿಗಳಲ್ಲಿ ಬರಿಬೇಕಾಗಿತ್ತು ಅಂತ ಕಾಲ. ಆಗಿನ ಕಾಲದಲ್ಲಿ ಆ ಶಿಷ್ಯ ಕುಡಿ ಮುಂದೆ ಕೂತ್ಕೊಂಡು ಒಬ್ಬ ಶಿಷ್ಯ ಕೇಳ್ತಾನೆ ಪ್ರಶ್ನೆ, ಗುರುಗಳೇ ಈ ದಿನದ ಪೂಜಾ ಕೈಂಕರ್ಯೆಲ್ಲ ಮುಗಿದು ಏನಾದರೂ ಹೊಸ ವಿಷಯ ಇದ್ರೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಗುರುಗಳು ದಿವ್ಯ ದೃಷ್ಟಿಗೆ ಹೋಗ್ತಾರೆ. ದಿವ್ಯ ದೃಷ್ಟಿ ಅಂತ ಹೇಳಿದ್ರೆ ಕುಣಿತಲ್ಲೇ ಇನ್ನೊಂದು ಲೋಕದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ದಿವ್ಯ ದೃಷ್ಟಿಗೆ ಏನು ಕಾಣಿಸುತ್ತೆ ಅಂತಂದ್ರೆ 14 ಲೋಕಗಳನ್ನು ಸುತ್ತಕೊಂಡು ನಾರದ ಮಹಾಮುನಿಗಳು ವೈಕುಂಠದ ಕಡೆ ಪ್ರಯಾಣ ಮಾಡ್ತಾ ಇರ್ತಾರೆ. ಆ 7 ಸಮುದ್ರಗಳನ್ನ ದಾಟಿ 7 ಭಾಗಗಳನ್ನ ದಾಟಿ ವೈಕುಂಠದ ಒಳಗಡೆ ಪ್ರವೇಶ ಮಾಡ್ತಾರೆ. ಆ ವೈಕುಂಠ ಹೇಗಿರುತ್ತೆ ಅಂತಂದ್ರೆ, ನಾವು ಸಮುದ್ರದಲ್ಲಿ ನೋಡಿದರೆ ಸುತ್ತಲೂ ನೀರು, ಅಲ್ಲಿ ಕ್ಷೀರ ಸಮುದ್ರ, ಹಾಲಿರುತ್ತೆ. ಹಾಲಿನ ಕಡಲು ಅಂದ್ರೆ ಹಾಲಿನ ಕಡಲಿನ ಮಧ್ಯೆ ಶೇಷಶಯನ ಅಂದ್ರೆ ಭಗವಂತ ಹಾಲಿನ ಮೇಲೆ ಮಲಗಿರ್ತಾನೆ, ಪಾದದ ಹತ್ರ ಮಹಾಲಕ್ಷ್ಮಿ ಇರ್ತಾರೆ. ಅಂತ ಮನೋಹರವಾದ ದೃಶ್ಯವನ್ನ ನೋಡಿ ನಾರದ ಮಹಾಮುನಿಗಳು ನಾರಾಯಣ ಅಂತ ಹೇಳಿ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಆ ನಮಸ್ಕಾರ ಮಾಡಿದೊಡನೆ ನಾರಾಯಣನಿಗೆ ತುಂಬಾ ಸಂತೋಷ ಆಗ್ತದೆ. ಆಗ ಎಚ್ಚರಗೊಂಡು ಆ ನಾರದ ಮಹಾಮುನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ತದನಂತರ ಆ ಮಹಾವಿಷ್ಣು ನಾರದನಿಗೆ ಕೇಳ್ತಾರೆ, ನಾರದ್ರೆ ಏನಾದರೂ ಹೊಸ ವಿಷಯ ಇದೆಯಾ, ಏನು ಬೇಕು ಹೇಳಿ, ನಿಮ್ಗೆ ಏನಾದರೂ ಸಂದೇಹ ಸಮಾಚಾರ ತಂದಿದ್ದೀರಾ, ದಯಮಾಡಿ ಹೇಳಿ ಅಂತಂದಾಗ ಆಗ ನಾರದ ಮಹಾಮುನಿಗೆ ಹೇಳ್ತಾರೆ, ಸ್ವಾಮಿ ಸಮಸ್ತ ಲೋಕಗಳನ್ನು ಸುತ್ತಕೊಂಡ್ಬಂದೆ, ಆದರೆ ಭೂಲೋಕದಲ್ಲಿ ಇನ್ನೂ ಮನುಷ್ಯರು ಕಷ್ಟ ಪಡ್ತಾನೆ ಇದ್ದಾರೆ. ಅವರ ಕಷ್ಟಗಳನ್ನ ಸುಲಭ ಉಪಾಯದಲ್ಲಿ ಪರಿಹಾರ ಮಾಡುವಂತಾರೆ. ಆಗಿನ ಕಾಲದಲ್ಲಿ ಕೇಳಿದರೆ ಅಂದ್ರೆ ಸುಲಭದಲ್ಲಿ ಅವರ ಉಪಾಯ, ಸುಲಭದಲ್ಲಿ ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡೋದು ಕೇಳಿದರೆ ಮಹಾವಿಷ್ಣುವಿಗೆ ತುಂಬಾ ಸಂತೋಷ ಆಗ್ತದೆ. ಆಗ ಮಹಾವಿಷ್ಣು ಹೇಳ್ತಾರೆ, ನನ್ನದೇ ಆಗಿರ್ತಕ್ಕಂಥ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಯಾರು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅಲ್ಲಿಂದ ಅವರಿಗೆ ಎಲ್ಲ ಕಷ್ಟ ಕಾರ್ಯಗಳ ನಿವಾರಣೆ ಆಗಿ ಸುಖದಿಂದ ಇರ್ತಾರೆ ಅಂತ ಹೇಳ್ತಾರೆ. ಹೌದಾ ಸ್ವಾಮಿ, ಇದು ಯಾವ ರೀತಿ ಪೂಜೆ, ಇದನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಸ್ಥಳದಲ್ಲಿ ಮಾಡಬೇಕು, ಎಲ್ಲವನ್ನ ವಿಸ್ತಾರವಾಗಿ ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಹಾಗೆ ಹೇಳ್ತಾರೆ, ಸ್ವಾಮಿ ನಾನು ನಿಂತಿರ್ತಕ್ಕಂಥ ಬಗ್ಗೆ ಏನಂದ್ರೆ ಸಾಮಾನ್ಯವಾಗಿ ವಿಷ್ಣು ಕೂತಿರೋದು, ಮಲಗಿರೋದು ಅಥವಾ ನಿಂತಿರೋದು ಸಾಮಾನ್ಯ. ಹಾಗಾಗಿ ನಿಂತಿರ್ತಕ್ಕಂಥ ಶಂಖ ಚಕ್ರ ಗದಾ ವನಮಾಲನ್ನು ನಿಂತಿರ್ತಕ್ಕಂಥ ನಾನು ನಿಂತಿರ್ತಕ್ಕಂಥ ಬಗೆಯಲ್ಲೇ ಆ ಸತ್ಯನಾರಾಯಣ ಸ್ವಾಮಿ ಅನ್ನೋ ರೂಪವನ್ನು ಧಾರಣೆ ಮಾಡಿರ್ತೀನಿ. ಅದನ್ನ ಯಾವ ಸ್ಥಳದಲ್ಲಿ ಅಂತಂದ್ರೆ ನದಿ ತೀರ, ಮನೆಯಲ್ಲಿ ಶುಭ್ರವಾಗಿ ಸಾರಿಸಿ ಗುಡಿಸಿ ರಂಗೋಲಿಗಳನ್ನೆಲ್ಲ ಹಾಕಬೇಕು. ತದನಂತರ ಮಂಟಪವನ್ನು ನಿರ್ಮಾಣ ಮಾಡ್ಕೋಬೇಕು, ಒಂದು ಕಳಶ ಸ್ಥಾಪನೆ ಮಾಡ್ಕೋಬೇಕು, ಆದಿತ್ಯಾದಿ ನವಗ್ರಹಗಳ ಸಮೇತ ಅಷ್ಟದಿಕ್ಪಾಲಕರ ಸಮೇತ ಚಿತ್ರಪಟವನ್ನು ಇಟ್ಕೋಬೇಕು, ಸಾಧ್ಯವಾದರೆ ಬಿಂಬವನ್ನು ಇಟ್ಕೋಬೇಕು. ಮನೆಯಲ್ಲಾದರೂ ಮಾಡ್ಬೋದು ಅಥವಾ ದೇವಾಲಯದಲ್ಲಿ ಆದರೂ ಮಾಡ್ಬೋದು. ಇದನ್ನೆಲ್ಲ ಮಂಟಪ ನಿರ್ಮಾಣ ಮಾಡಿಕೊಂಡು ಅಂದರೆ 5 ಥರ ಪುಷ್ಪಗಳು, 5 ಥರ ಪತ್ರೆಗಳು, 5 ಥರ ಫಲಗಳು ಅಂದರೆ ಪಂಚಫಲಗಳು. ಇದು ದಕ್ಷಿಣ ಸಮೇತವಾಗಿದ್ದರೆ ಫಲ ದಕ್ಷಿಣಗಳ ಸಮೇತವಾಗಿ ಇಟ್ಕೊಂಡು ಸಪಾದ ಭಕ್ಷ ಅನ್ನೋ ನೈವೇದ್ಯ ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಪ್ರಸಾದ. ಈಗ ರವೆಯಲ್ಲಿ ಸಪಾದನ ಮಾಡ್ತಾರೆ. ಹಾಗಾಗಿ ಆ ಸಪಾದ ಭಕ್ಷವನ್ನು ನೈವೇದ್ಯವಾಗಿಟ್ಟು 5 ಅಧ್ಯಾಯಗಳ ಕಥೆಯನ್ನು ಓದಿ ಬ್ರಾಹ್ಮಣನ ಕರೆಸಿ ದಂಪತಿಗಳ ಸಮೇತವಾಗಿ ಭಕ್ತಿ ಶ್ರದ್ಧೆಯಿಂದ ಮಡಿಯಿಂದ ಪೂಜೆ ಬಂಧು ಮಿತ್ರನೆಲ್ಲ ಕರೆಸಿ ಕೂರಿಸಿ ಇನ್ನೊಬ್ಬ ಬ್ರಾಹ್ಮಣನ ಕರೆಸಿ ಶ್ರದ್ಧಾಭಕ್ತಿಯಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಕಥಾಶ್ರವವನ್ನು ಹೇಳಿ ಬಂದಿರತಕ್ಕಂಥ ಬಂಧು ಮಿತ್ರರಿಗೆ ಎಲ್ಲರಿಗೂ ಆರತಿ ತೀರ್ಥ ಪ್ರಸಾದವನ್ನು ನೀಡಿ ಕೊನೆಗೆ ತಾನು ತಗೊಂಡಾಗ ಇದರ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಪೂರ್ಣ ಫಲ 5 ವರ್ಷಗಳಲ್ಲಿ ಮಾಡಬೇಕು ಅಂತ ಹೇಳ್ತದೆ, ಅಥವಾ 4 ವರ್ಷಗಳಲ್ಲಾದರೂ ಮಾಡ್ಬೋದು. 4 ವರ್ಷಗಳಲ್ಲಿ ಉದ್ಯಾಪನೆ ಪೂಜೆ ಬರ್ತದೆ, ವರ್ಷಕ್ಕೊಮ್ಮೆ ಮಾಡ್ಬೋದು. ಈಗಿನ ಕಾಲದಲ್ಲೆಲ್ಲ ಗೃಹ ಪ್ರವೇಶದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿಸ್ತಾರೆ. 4 ವರ್ಷಗಳ ತರುವಾಯ ಕೊನೆ ಉದ್ಯಾಪನೆ ಪೂಜೆ ಮಾಡಿದಾಗ ನಿಮಗೆ ಈ 48 ತಿಂಗಳ ಕಾಲ ಮಾಡಿರ್ತಕ್ಕಂಥ ಪೂಜಾ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಮೊದಲನೇ ಅಧ್ಯಾಯ ಮುಕ್ತಾಯ. ಹೇಗೆ ಅಂತಂದ್ರೆ ನಾದ ಮಹಾಮುನಿ ಮುಖಾಂತರ ಋಷಿ ಮುನಿ ಮುಖಾಂತರ ಶಿಷ್ಯ ಕೊಡುಗೆ ತಿಳಿಸಿದ್ರಿಂದ ಮೊದಲನೇ ಅಧ್ಯಾಯ ಸಮಾಪ್ತವಾಗಿದೆ. ಜಯ ಸತ್ಯನಾರಾಯಣ, ಜಯ ಸತ್ಯಭಾಮೇಶ, ಜಯ ಸತ್ಯ ಲೋಕಪತಯೇ.